ಸೋಲಾರ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಆಗತ್ತಲ್ಲ ಅದರಲ್ಲಿ ಗ್ರಹಣ ಸಹ ಒಂದು. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 3 ಪ್ಲಾನೆಟ್ಸ್, ಸನ್, ಮೂನ್ ಮತ್ತೆ ಅರ್ತ್. ಅದು ಎಕ್ಲಿಪ್ಸ್ ಮಾಡುತ್ತೆ. ಅದನ್ನ ಕನ್ನಡದಲ್ಲಿ ಗ್ರಹಣ ಅಂತ ಕರೀತಾರೆ. ಈ ಗ್ರಹಣದಲ್ಲಿ 2 ಟೈಪ್ಸ್ ಆಫ್ ಗ್ರಹಣ ಇದೆ. ಅದ್ಯಾವುದು? ಒಂದು ಸೋಲಾರ್ ಎಕ್ಲಿಪ್ಸ್, ಇನ್ನೊಂದು ಲೂನಾರ್ ಎಕ್ಲಿಪ್ಸ್. ಅದನ್ನ ಕನ್ನಡದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಕರೀತಾರೆ. ಈ ಗ್ರಹಣಗಳು ಹೆಂಗಾಗುತ್ತೆ ಅಂತ ಗೊತ್ತಾ ನಿಮಗೆ? ಚಂದ್ರ ಅರ್ಥ ಸುತ್ತಾ ಇರುತ್ತೆ, ಅದೇ ರೀತಿ ಅರ್ಥ ಸೂರ್ಯ ಸುತ್ತಾ ಇರುತ್ತೆ. ಈ ರೀತಿ ಸುತ್ತಬೇಕಾದ್ರೆ ಪ್ಲಾನೆಟ್ಸ್ದು ಸನ್ ಮತ್ತೆ ಅರ್ತ್ ಮಧ್ಯ ಮೂನ್ ಬಂದಾಗ ಸೋಲಾರ್ ಎಕ್ಲಿಪ್ಸ್ ಆಗತ್ತೆ. ಅವಾಗ ಅರ್ತ್ ಮೇಲೆ ಇರೋವ್ರಿಗೆ ಸೂರ್ಯ ಕಾಣಿಸಲ್ಲ. ಆ ಟೈಮಲ್ಲಿ ನಾವು ಅರ್ಥಿಂದ ಸೂರ್ಯನ ಕಡೆ ನೋಡಿದ್ವಿ, ಒಂದು ಬ್ಯೂಟಿಫುಲ್ ರಿಂಗ್ ಫಾರ್ಮ್ ಆದಂಗೆ ಇರುತ್ತೆ. ಅದಕ್ಕೆ ಡೈಮಂಡ್ ರಿಂಗ್ ಅಂತ ಕರೀತಾರೆ. ಅದೇ ರೀತಿ ಮೂಮೆಂಟ್ ಅಲ್ಲಿ ಸನ್ ಮತ್ತೆ ಮೂನ್ ಮಧ್ಯ ಅರ್ತ್ ಬಂದಾಗ ಸನ್ಲೈಟ್ ಫುಲ್ ಅರ್ತಿಗೆ ಹೋಗ್ಬಿಟ್ಟು ಮೂನಿಗೆ ಲೈಟೇ ಬೀಳಲ್ಲ. ಅದನ್ನ ಲೂನಾರ್ ಎಕ್ಲಿಪ್ಸ್ ಅಂತ ಕರೀತಾರೆ. ಅದನ್ನ ಕನ್ನಡದಲ್ಲಿ ಚಂದ್ರ ಗ್ರಹಣ ಅಂತಾರೆ. ಈ ಗ್ರಹಣಗಳ ಟೈಮಲ್ಲಿ ಲೈಟ್ ರೇಸ್ಗಳು ತುಂಬಾ ಶಾರ್ಪ್ ಇರುತ್ತೆ. ಅದಕ್ಕೋಸ್ಕರ ನಾವು ಬರೀ ಕಣ್ಣಲ್ಲಿ ನೋಡಬಾರ್ದು. ನೋಡಿ, ನಾವು ಹಳೆ ಕಾಲದಲ್ಲಿ ಗ್ರಹಣ ಇದ್ದ ಟೈಮಲ್ಲಿ ಮನೆ ಬಿಟ್ಟು ಆಚೆ ಬರಬಾರ್ದು ಅಂತ ಇದ್ರು. ಕಾರಣ ಏನು ಅಂತ ಗೊತ್ತಾಯ್ತಲ್ಲ? ಈ ಶಾರ್ಪ್ ರೇಸ್ ಅಲ್ಲಿ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಆದ ಕಾರಣಕ್ಕೋಸ್ಕರ ಈ ಟೈಮಲ್ಲಿ ಯಾವುದೇ ಫುಡ್ ಕನ್ಸಂಪ್ಷನ್ ಮಾಡಬಾರ್ದು. ನಿಮಗೊಂದು ಅಮೇಜಿಂಗ್ ವಿಷಯ ಇಲ್ಲ? ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಯಾವಾಗ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ, ಯಾವಾಗ ಲೂನಾರ್ ಎಕ್ಲಿಪ್ಸ್ ಆಗುತ್ತೆ ಅಂತ, ಎಷ್ಟು ಗಂಟೆಗೆ ಶುರು ಆಗುತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ, ಅದನ್ನ ತುಂಬಾ ಕ್ಲಿಯರ್ ಆಗಿ ಬರ್ದಿಟ್ಟಿದ್ದಾರೆ ಗೊತ್ತಾ? ನಮ್ಮ ಋಷಿಮಣಿಗಳು ತುಂಬಾ ಅಮೇಜಿಂಗ್ ಅಲ್ಲ? ಇದೇ ರೀತಿ ಬಾಕಿ ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ಬಾಯ್.